ಮಹೇಂದ್ರ ಥಾರ್ ಅಂದರೆ ಥಾರ್ ಆಗಿರ್ಬೋದು, ಥಾರ್ ರಾಕ್ಸ್ ಆಗಿರ್ಬೋದು ಅಂದ್ರೇ RS ಕಾರ್ ಮಾಡಿಫೈಸಲ್ಲಿ ಮಾಡಿಫಿಕೇಶನ್ ಮಾಡಿದ್ರೇ ಕಂಪ್ಲೀಟ್ ಆಗೋದು ಅಂತ ಹೇಳ್ಕೊಳ್ಬೋದು. ಸೊ ಫ್ರಂಟ್ ಪ್ರೊಫೈಲ್ ಅಂತ ನೋಡಿದರೆ ಫ್ರಂಟ್ ಪ್ರೊಫೈಲ್ ನೋಡ್ತಿರ್ಬೋದು, ಮಾರ್ಕ್ ಟು ಬಂಪರನ್ನು ಅಪ್ಡೇಟ್ ಮಾಡಿದ್ದೇವೆ, ವಿಚ್ ಇಸ್ ಹೆವಿ ಇನ್ ಲುಕ್, ಲಕ್ಸುರಿ ಆ್ಯಂಡ್ ದ ಕಂಫರ್ಟ್ ಆ್ಯಂಡ್ ದ ಕ್ವಾಲಿಟಿ ಅಂತ ಹೇಳ್ಬೋದು. ಅದ್ರ ಜೊತೆ ಒಳ್ಳೆ ಥ್ರೋ ಇರುವಂಥದ್ದು GTRದು ಪ್ರೊಜೆಕ್ಟರನ್ನು ವಿತ್ ಹೈ ಆ್ಯಂಡ್ ಲೋ ಬೀಮ್ ಫಾಗ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಆ್ಯಂಡ್ ಒಂದು ಥಾರ್ದು ಮೇಜರ್ ಲುಕ್ ಅಂತ ಬಂದಾಗ ಅದು ಗ್ರಿಲ್ ಆಗಿರ್ತದೆ. ಸೊ ಇದರಲ್ಲಿ ಆಂಗ್ರಿ ಬರ್ಡ್ ಗ್ರಿಲ್ ವಿತ್ ಲೈಟನ್ನು ಹಾಕಿದ್ದೇವೆ. ಸೊ ಕಾರ್ದು ಒಂದು ಕಂಪ್ಲೀಟ್ ಲುಕ್ಕೆ ಒಂದು ಡಿಫ್ರೆಂಟ್ ಆಗಿ ಕಾಣ್ತಿದೆ. ಸೊ ದ ಫ್ರಂಟ್ ಪ್ರೊಫೈಲಲ್ಲಿ ದ ಮೇಜರ್ ಲುಕ್ ಅಂತ ಬಂದಾಗ ಇಲ್ಲಿ ನೋಡ್ತಿರ್ಬೋದು, ಬಂಪರ್ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಬ್ಯೂಟಿಫುಲ್ ವಿತ್ ಡಬಲ್ ಪ್ರೊಜೆಕ್ಟರ್ ಲೈಟ್ ವಿತ್ DRL ಆಗಿರ್ಬೋದು, ಆ್ಯಂಡ್ ಅದ್ರ ಜೊತೆ ಸ್ಮೋಕಿದು DRL ಆಗಿರ್ಬೋದು, ಆ್ಯಂಡ್ ದ ಗ್ರಿಲ್ ವಿತ್ ವಿತ್ ಲೈಟ್ ಅಂತ ಹೇಳ್ಬೋದು. ಸೊ ಇಷ್ಟಾದ ನಂತರ ಫ್ರಂಟಲ್ಲಿ ನೀವು ನೋಡ್ತಿರ್ಬೋದು, ರೂಫಲ್ಲಿ ಡಿಫೆಂಡರ್ದು ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ನಾವು ಅದಕ್ಕೆ ಸಪ್ರೇಟ್ ರಿಮೋಟ್ ಕೊಡ್ತೀವಿ, ಬೇಕಾದಾಗ ಮಾತ್ರ ಆಪ್ರೇಟ್ ಮಾಡ್ಕೊಳ್ಬೋದು. ಸೊ ಸೈಡ್ ಪ್ರೊಫೈಲ್ ಅಂತ ಬಂದಾಗ ಇಲ್ಲಿ ನೋಡ್ತಿರ್ಬೋದು, ಥಾರ್ದು ಮಿರರ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ, ವಿಚ್ ಇಸ್ ಆರೆಂಜ್ ಆ್ಯಂಡ್ ದ ಬ್ಲೂ. ಇಂಡಿಕೇಟರ್ ಹಾಕುವಾಗ ಇಂಡಿಕೇಟರ್ದು ಥರ ಫಂಕ್ಷನ್ ಆಗ್ತದೆ. ಆ್ಯಂಡ್ ಅಗೇನ್ ಪ್ರೋಮ್ಯಾನ್ ಅಂತ ಬಂದಾಗ ಇದರಲ್ಲಿ ಟೈಪ್ 1 ಹಿಂಜಸ್ ಹಾಕಿದ್ದೇವೆ, ವಿಚ್ ಇಸ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್ದು ಟೈಪ್ 1 ಹಿಂಜಸ್ ಹಾಕಿದ್ದೇವೆ. ಸೊ ರಿಯರಲ್ಲಿ ನೋಡ್ತಿರ್ಬೋದು, 3 ಥರದ್ದು ಮಾಡಿಫಿಕೇಶನ್ ಮಾಡಿದ್ದೇವೆ. ಒಂದು ವಿಂಗ್ ಲೈಟ್ ಆಗಿರ್ಬೋದು, ಒಂದು ಟೇ ಲೈಟ್ ಆಗಿರ್ಬೋದು. ಈ ಟೇ ಲೈಟ್ ಬಂದಾಗ ದಸ್ ಇಸ್ ಅಮೇಝಿಂಗ್ ಡಿಸೈನ್, ಅಂದರೆ ಬಾಕ್ಸ್ ಥರ ಬಂದಿರ್ತದೆ. ಆ್ಯಂಡ್ ಅದ್ರ ಜೊತೆ ರಿಫ್ಲೆಕ್ಟರ್ ಲೈಟ್ ಹಾಕಿದ್ದೇವೆ. ಸೊ ಇದಾದ ನಂತರ ಇಂಟೀರಿಯರ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಕಸ್ಟಮರಿಗೆ ಅ ಬ್ಯೂಟಿಫುಲ್ ಆಂಬಿಯಂಟ್ ಲೈಟ್ ಬೇಕಿತ್ತು. ಥಾರ್ ಸ್ಪೆಸಿಫಿಕ್ ಇದು ಆಂಬಿಯಂಟ್ ಲೈಟನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಕಸ್ಟಮರ್ ಹೇಳಿದ್ರು ಒಂದು ಒಳ್ಳೆ ಸಬೂಫರ್ ಬೇಕು, ಒಳ್ಳೆ ಬೇಸ್ ಬೇಕು ಅಂತ ಹೇಳಿದಾಗ, ಸೊ ಕಸ್ಟಮರಿಗೆ ನಾವು ಇದರಲ್ಲಿ ಕೊಟ್ಟಿರೋದು ಆಕ್ಟಿವ್ ಸಬೂಫರ್, ಅಂದರೆ ವೆಕ್ಸ್ಟ್ರಾನ್ದು ಬಿಲ್ಟ್ ಇನ್ ಆಂಪ್ಲಿಫೈರ್ ವಿತ್ ಸಬೂಫರ್ ಬಾಕ್ಸ್ ಆ್ಯಂಡ್ ದ ಸಬೂಫರ್ ಜೊತೆ ಕಂಪ್ಲೀಟ್ ಆಗಿ ಒಂದು ಮಾಡಿಕೊಟ್ಟಿದ್ದೇವೆ. ಕಸ್ಟಮರ್ ತುಂಬ ದೂರದಿಂದ ಬಂದಿದ್ದಾರೆ, ಅಂದರೆ ಆಂಧ್ರದಿಂದ ಬಂದಿದ್ದಾರೆ. RS ಕಾರ್ ಮಾಡಿಫೈಸಲ್ಲೇ ಮಾಡಿಫಿಕೇಶನ್ ಮಾಡಬೇಕು, ಯಾಕಂದರೆ ನಮ್ಮದು ಥಾರ್ ರಾಕ್ಸ್ದು ವಿಡಿಯೋ ಎಲ್ಲವನ್ನು ನೋಡಿ ಕಸ್ಟಮರ್ ಸೂಪರ್ ಹ್ಯಾಪಿ. ಅಂಥದ್ದಲ್ಲಿ ಕಸ್ಟಮರ್ ಅವರ ಕಾರನ್ನು ಅವರಿಗೆ ಯಾವ ರೀತಿ ಬೇಕಿತ್ತು ಆ ಥರ ಮಾಡಿ ಕೊಂಡೋಗ್ತಿದ್ದಾರೆ. ಸೊ ಈ ಥರದ್ದು ಥಾರ್ ಆಗಿರ್ಬೋದು, ಥಾರ್ ರಾಕ್ಸ್ ಆಗಿರ್ಬೋದು ಮಾಡಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ವಿಸಿಟ್ ಮಾಡಿ RS ಕಾರ್ ಮಾಡಿಫೈಸ್ ಬ್ಯಾಂಗ್ಳೂರ್ BTM.